ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಅಕ್ಕಿ ಬೇಡ, ಉದ್ದಿನ ಬೇಳೆ ಬೇಡ, ಮತ್ತು ರವೆ ಬೇಡ, ಮತ್ತು ಮೊಸರು ಬೇಡ, ಇದ್ಯಾವುದು ಅಲ್ಲದೇ ಕೇವಲ 15ರಿಂದ 20 ನಿಮಿಷದೊಳಗೆ ಒಂದು ರುಚಿಯಾದಂಥ ಮತ್ತು ಆರೋಗ್ಯಕರವಾದಂಥ ಮತ್ತು ಸಾಕಷ್ಟು ಪ್ರೋಟೀನ್ ಹೊಂದಿರುವಂಥ ಒಂದು ಆರೋಗ್ಯಕರವಾದಂಥ ಹೆಸರು ಬೇಳೆ ದೋಸೆ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತಿನ ದಿವಸ ತೋರಿಸ್ಕೊಡಕತ್ತೀನಿ. ಇದರೊಳಗೆ ಸಾಕಷ್ಟು ಪ್ರೋಟೀನ್ ಕಂಟೆಂಟ್ ತುಂಬಿರ್ತೈತಿ. ಅದಕ್ಕೋಸ್ಕರ ಈಗ ನಾವು 15ಕ್ಕಿಂತ ಹೆಚ್ಚು ವಯಸ್ಸಾದವ್ರಿಗೆಲ್ಲ ನಮ್ಗೆ ಜಾಸ್ತಿ ಪ್ರೋಟೀನ್ ತೊಗೊಳ್ರಿ ಅಂತ ಕೂಡ ಡಾಕ್ಟರ್ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನೊಂದು ಆರೋಗ್ಯಕರವಾದಂಥ ಮತ್ತು ಹೆಚ್ಚು ಪ್ರೋಟೀನ್ ಇರುವಂಥ ಒಂದು ಹೆಸರು ಬೇಳೆ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ. ನೋಡೋಣ ಬರ್ರಿ. ಮೊದಲಿಗೆ ಒಂದು ಬೌಲಷ್ಟು ನಾನಿಲ್ಲಿ ಹೆಸರು ಬೇಳೆನ ತೊಗೊಂಡಿನಿ. ಚಲೋ ತಂಗ ಒಂದೆರಡು ಸಲ ಇದನ್ನು ವಾಶ್ ಮಾಡಿಕೊಡ್ರಿ. ಇದ್ರ ಧೂಳೆಲ್ಲ ಹೋಗ್ಬೇಕಲ್ಲ, ಒಂದೆರಡು ಸಲ ವಾಶ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಚಲೋ ನೀರನ್ನು ಹಾಕ್ಕೊಂಡು ಕೇವಲ ಒಂದು 15 ನಿಮಿಷ ನೆನೆಸಿದ್ರೆ ಸಾಕು. 15 ನಿಮಿಷದ ನಂತರ ಇದು ಚಲೋ ತಂಗ ನೆಂದಿರ್ತೈತಿ. ಇದ್ರದ್ದು ನೀರೆಲ್ಲ ಬಸ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಳ್ರಿ. ಮಿಕ್ಸಿ ಜಾರ್ ಒಳಗೆ ನೆಂದಿರುವಂಥ ಹೆಸರು ಬೇಳೆನ ಹಾಕ್ಕೊಳ್ರಿ. ನಂತರ ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ರಿ. 1 ಚಮಚ ಅಷ್ಟು ಜೀರಿಗೆ ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡ್ರಿ. ನೀವು ಬೇಕಿದ್ರೆ ಇದಕ್ಕೆ ತುರಿದಿರುವಂಥ ಹಸಿ ಕೊಬ್ಬರಿ ಹಾಕ್ಕೋಬೋದು ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ಇಂಗು ಬೇಕಿದ್ದರೂ ಹಾಕ್ಕೋಬೋದು. ನಾನಿಲ್ಲೇ ಹಾಕ್ಕೊಂಡಿಲ್ಲ. ಇದನ್ನು ನುಣ್ಣಗೆ ಈ ರೀತಿಯಾಗಿ ನೀವು ದೋಸೆ ಹಿಟ್ಟು ಹೆಂಗೆ ರುಬ್ಕೊಂಡು ಬರ್ತೀರಲ್ಲ ಅದೇ ಥರನಾಗಿ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಈಗ ಇದಕ್ಕೆ ನಾನು ಒಂದು 2 ಚಮಚ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳಕತ್ತೀನಿ. ನೀವು ಇದನ್ನು ರುಬ್ಬೋ ಮುಂದೆ ಮೊದಲಿಗೆ ಕೂಡ ಹಾಕ್ಕೊಂಡು ರುಬ್ಕೋಬೋದು, ಇಲ್ಲ ಕೊನೆಗೆ ಬೇಕಿದ್ರೆ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ಬೋದು. ಈಗ ನಾನು 1-2 ಚಮಚ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮತ್ತೊಂದು ರೌಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದೀನಿ. ರುಬ್ಬಿರುವಂಥ ಈ ಮಿಶ್ರಣವನ್ನು ನಾನು ಈ ಒಂದು ಬೌಲ್ಗೆ ತಗೊತೀನಿ. ತುಂಬ ಗಟ್ಟಿನೂ ಇರಬಾರ್ದು ಮತ್ತು ತುಂಬ ನೀರಾಗಿನೂ ಇರಬಾರ್ದು. ದೋಸೆ ಬ್ಯಾಟರು ಕರೆಕ್ಟಾಗಿ ನಾವು ಅಕ್ಕಿ ದೋಸೆ ಎಲ್ಲ ಹೆಂಗೆ ಹಾಕ್ತೀವಲ್ಲ ಅದೇ ರೀತಿಯಾಗಿ ಇದ್ರೆ ಸಾಕಾಗುತ್ತೆ. ಸ್ವಲ್ಪ ಇದಕ್ಕೆ ಕೊತ್ತಂಬರಿಯನ್ನು ಹಾಕ್ಕೊತೀನಿ. ನೀವು ಬೇಕಿದ್ರೆ ಇದ್ರೊಳಗೆ ಉಳ್ಳಾಗಡ್ಡಿ, ಕ್ಯಾರೆಟು, ನಿಮ್ಗೆ ಏನೇನು ತರಕಾರಿ ಇಷ್ಟಲ್ಲ ಅದನ್ನು ಬೇಕಿದ್ರು ಇದ್ರೊಳಗೆ ಸೇರಿಸ್ಕೊಂಡು ದೋಸೆ ಮಾಡ್ಕೋಬೋದು. ಈಗ ನಾನು ಕಾದಿರುವಂಥ ತವೆಗೆ ಈ ದೋಸೆನ ಹಾಕ್ಕೊಳಕತ್ತೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತಿಳುವಾಗಿ ನೀವು ಈ ದೋಸೆನ ಹಾಕ್ಕೊಂಡು ಬರ್ಬೋದು. ನೋಡಿರಿ, ಏನೂ ಒಂದು ಸ್ವಲ್ಪ ಕಟ್ಟಾಗೋದಿಲ್ಲ. ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ತಿಳುವಾಗಿ ಬರ್ತೈತಿ. ಮೇಲೆ ಕೆಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ರಿ. ಈಗ ನೋಡಿರಿ, ಚಂದಂಗ ದೋಸೆ ಎಲ್ಲ ಬೆಂದೈತಿ. ನೀವು ಬೇಕಿದ್ರೆ ತಿರುಗಿಸ್ ಕೂಡ ಹಾಕ್ಕೋಬೋದು, ಇಲ್ಲ ಹಂಗೆ ಬೇಕಿದ್ದನ್ನು ಉಪಯೋಗಿಸ್ಕೋಬೋದು. ನಾನು ಸ್ವಲ್ಪ ತಿರುಗಿಸ್ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಡೀನಿ. ಮತ್ತು ಇದಕ್ಕೊಂಚೂರು ನಾವು ಮಸಾಲೆ ಹಾಕ್ಕೊಂಡ್ವಿ ಅಂತಂದೆ ಅಂದ್ರೆ ತಿನ್ನೋದಕ್ಕೆ ಇನ್ನೂ ರುಚಿ ಆಗುತ್ತೆ ಅಂತೇಳಿ ಸ್ವಲ್ಪ ನಾನಿಲ್ಲಿ ಇದಕ್ಕೆ ಕೆಂಪು ಚಟ್ನಿಯನ್ನು ಸವರ್ಕೊಂಡಿನಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ತುರಿದಿರುವಂಥ ಕ್ಯಾರೆಟನ್ನು ಹಾಕ್ಕೊಂಡಿನಿ. ಸ್ವಲ್ಪ ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊಂಡು ಫ್ರೆಶ್ ಆಗಿ ಇರುವಂಥ ಬೆಣ್ಣೆ ಕೂಡ ಸೇರಿಸ್ಕೊಳ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಇದನ್ನೆಲ್ಲ ಮಸಾಲೆ ಹಾಕೊಳ್ಳೋದ್ರಿಂದ ನಿಮ್ಗೆ ಬೇಕು ಅಂದ್ರೆ ಇದ್ರ ಮೇಲೆ ಹಾಕ್ಕೊಳ್ರಿ, ಬೇಡ ಅಂದ್ರೆ ಪ್ಲೇನ್ ಕೂಡ ಮಾಡ್ಕೊಂಡು ಬರ್ಬೋದು. ನೋಡಿರಿ, ದೋಸೆ ಕಲರ್ ಅಂತ ಎಷ್ಟು ಚಂದ ಬರೆದಿರ್ತೈತಿ ಮತ್ತು ಕ್ರಿಸ್ಪಿ ಕೂಡ ಆಗಿರ್ತೈತಿ. ಈಗ ನಾನು ಮಸಾಲೆ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ. ಈಗ ಸಿಂಪಲ್ಲಾಗಿ ಪ್ಲೇನ್ ದೋಸೆ ಬೇಕಪ್ಪ ಅನ್ನೋರು ಈ ರೀತಿ ಪ್ಲೇನಾಗಿ ಕೂಡ ಮಾಡಿಕೊಂಡು ತಿನ್ಬೋದು. ನಿಮಗೇನು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಮತ್ತು ಇದು ಯಾವುದು ಕ್ಯಾರೆಟ್ ಯಾವುದೂ ಬೇಡಪ್ಪ ಅಂತಂದ್ರೆ ಅಂದ್ರೆ ಹಂಗೆ ಕ್ರಿಸ್ಪಿಯಾಗಿ ಇದನ್ನು ಕೂಡ ಮಾಡಿಕೊಂಡು ತಿನ್ಬೋದು. ಎರಡೂ ಥರ ದೋಸೆನೂ ನೀವು ಮಾಡಿಕೊಂಡು ತಿನ್ಬೋದು. ಎರಡೂ ಥರನೂ ಅದ್ಭುತವಾದಂಥ ರುಚಿಯಾಗಿರ್ತೈತಿ. ಇದನ್ನು ಕೊಬ್ಬರಿ ಚಟ್ನಿ ಜೊತೆಗೆ ಬೇಕಾದರೂ ತಿನ್ಬೋದು, ಆಲೂಗಡ್ಡೆ ಪಲ್ಯ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಗ್ರೀನ್ ಚಟ್ನಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲೇ ಕೊಬ್ಬರಿ ಚಟ್ನಿ ಜೊತೆಗೆ ಇದನ್ನು ಟೇಸ್ಟ್ ಮಾಡೀನಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಆರೋಗ್ಯಕ್ಕಂತೂ ಬೆಸ್ಟ್ ಅಂತ ಹೇಳ್ಬೋದು. ಒಂದು ಮಸಾಲೆ ಮಾಡೀನಿ, ಒಂದು ಸಿಂಪಲ್ ಅಂತ ದೋಸೆ ಮಾಡೀನಿ. ಮತ್ತು ಇದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಕೊಂಡು ತಿಂದ್ರಿ ಅಂದ್ರಂತೂ ಇನ್ನೂ ರುಚಿಯಾಗಿರ್ತೈತಿ. ನೋಡಿರಿ, ಎರಡೂ ದೋಸೆಗೂ ನಾನು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಂಡೀನಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಅಂತೂ ಆಗಿರ್ತೈತಿ ಮತ್ತು ಆರೋಗ್ಯಕರವಾಗಿ ಇರ್ತೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮ್ಗೆ ಒಂದು ಒಳ್ಳೆ ಆರೋಗ್ಯಕರವಾದಂಥ ಮತ್ತು ಹೈ ಪ್ರೋಟೀನ್ ಇರುವಂಥ ಒಂದು ಹೆಸರುಬೇಳೆ ದೋಸೆ ರೆಸಿಪಿ ಶೇರ್ ಮಾಡ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.